ಅವಾಗ ಪೇಪರ್ ಸ್ಟೇಟ್ಮೆಂಟು ಆಗಿದೆ, ಎಲ್ಲಾನು ಆಗಿದೆ. ಇಲ್ಲಿವರೆಗೂ ಅಧಿಕಾರಿಗಳು ಮತ್ತು ಶಾಸಕರು ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ಲ. ಯಾವ ಕ್ರಮನೂ ಕೈಗೊಂಡಿಲ್ಲ. ಅವ್ರು ಈಗಾಗಲೇ 2 ಸಲ ವಿಡಿಯೋ ಮಾಡಿಬಿಟ್ಟಿವಿ. 2 ಸಲನೂ ವಿಡಿಯೋದಾಗ ಹೊಯ್ಕೊಂಡಿವಿ ರೋಡಿನ ಬಗ್ಗೆ. 2 ಸಲ ಮಕ್ಕಳ ಸತ್ಯಕ್ಕೆ 10 ಕಣ್ಣ ನೀರು ತೆಗೆದ ಆ ಸಲ ವಿಡಿಯೋದಾಗ. ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಇಲ್ಲಿ 10 ಹಳ್ಳಿ ಮಕ್ಕಳು ಹೈಸ್ಕೂಲ್ ಕಾಲೇಜ್ ಹೋಗ್ತಾವ ಬಸ್ಸಿಗೆ. ಈಗ ಒಂದೇ ಸಲವಾಗಿ ಈ ವಿಡಿಯೋ ಬಿಟ್ಟಿವಿ. ಈಗ 2ನೇ ಸಲದಾಗ ಬಸ್ ಸಿಲ್ಪ್ ಆಗಿ ಬೀಳುವಂತ ಪರಿಸ್ಥಿತಿ ಇತ್ತು, ಸಾಯ್ತಿದ್ರು ಜನ. ಈಗ ಏನಂದ್ರೆ ಶಾಸಕರಾಗಲಿ ಅಧಿಕಾರಿ ಆಗಲಿ ಅವ್ರು ಸಂತಾನ ಮಾಡ್ಲಿಕ್ಕೆ ಮಣ್ಣು ಕೊಳ್ಳಕ್ಕೆ ಬರೋ ಚಾನ್ಸ್ ಅದ ಅವ್ರದ್ದು. ಯಾಕಂದ್ರೆ ಈ ರೋಡ್ ಮಾಡುವಂಥದ್ದು ಅಭಿವೃದ್ಧಿ ಮಾಡುವಂಥ ಕೆಲಸ ಇಲ್ಲ ಇಲ್ಲಿ. ಯಾಕಂದ್ರೆ ಈಗ 4 ಸಲ ಹೇಳಿದ್ರು ಈ ರೋಡಿನ ಬಗ್ಗೆ ಅವ್ರು ಕೇರೆ ಮಾಡಿಲ್ಲ, ಅಧಿಕಾರಿಗಳಾಗಲಿ ಮಾನ್ಯ ಶಾಸಕರಾಗಲಿ. ಯಾಕಂದ್ರೆ ನಾಳೆ ಅಂದ್ರೆ 10-20 ಬಸ್ ಸತ್ತು ಅಂದ್ರೆ ಅವಾಗ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತೇಳಿ ಮಣ್ಣಿ ಕೊಡ್ಲಿಕ್ಕೆ ಬಂದು ಅವು ಅನುದಾನ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರ ಮಕ್ಕಳು ಅವ್ರ ಮನೆಗೆ ಯಾರು ಸತ್ರ ಗೊತ್ತಾಗ್ತದೆ, ಮಂದಿ ಮಕ್ಕಳು ಸತ್ತ ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ. ಅದಕ್ಕೆ ಶೀಘ್ರದಲ್ಲಿ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ನಿರ್ದಿಷ್ಟವಾಗಿ ನಾವು 2 ದಿವಸ ಟೈಮ್ ಕೊಡ್ತೀವಿ. ಇದಕ್ಕೆ 2 ಕಾಲೇಜ್ ಮಕ್ಕಳು ಮತ್ತು ಊರು ಎಲ್ಲ ಪ್ರಮುಖರು, ರೈತ ಮಹಿಳೆಯರು ಎಲ್ಲರೂ ಕೂಡಿ ನಾವು ಇಲ್ಲಿ ಮುಷ್ಕರವನ್ನು ಮಾಡಬೇಕಾಗ್ತದೆ. 2 ದಿನದಾಗ ಶಾಸಕರಾಗಲಿ ಯಾರೇ ಆಗಲಿ ಕೆಲಸ ಮಾಡಬೇಕು. ಶಾಸಕರು ಈಗಾಗಲೇ ನಾವು ಮೊನ್ನೆ ಬನ್ನೆಟ್ಟಿ ಬುದ್ಲಿ ಪೂಜೆ ಬಂದಾಗೂ ಹೇಳಿವಿ, ಸೊಸೈಟಿ ನಿಂತು ಸಾಹೇಬ್ರ ಅದು ರೋಡ್ ಮಾಡಿಸ್ರಿ ಮೊದಲು ಅಂತೇಳಿ. ಆಯ್ತು ಮಾಡಿಸ್ತೀನಿ ಅಂತಾರ ಅವರು.